ಹಲೋ ಸೂರ್ಯ. ಹೇಳಮ್ಮ. ಅದು ನಾನು ಬೆಳಗ್ಗೆನೇ ಕಳಿಸ್ಬೇಕಾಗಿತ್ತು ಕಣಪ್ಪಯ್ಯ. ನಿಮ್ಮ ನೂರು ಕಳ್ಸೋದಕ್ಕೂ ಮುಂಚೆನೇ ನಾನು ಮರ್ತೋಗ್ಬಿಟ್ಟಿದ್ದೆ. ನಿಮ್ಮ ಅಪ್ಪ ಈಗ ತಾನೇ ಶಾಸ್ತ್ರ ಕೇಳ್ಕೊಂಬಂದವ್ರೆ. ಈ ಅಮಾವಾಸ್ಯೆ ಕಳೆಯೋವರೆಗೂ ದಿನ ಸಂದಕ್ಕಿಲ್ವಂತೆ ಕಣಪ್ಪಯ್ಯ. ರತ್ನಂಗೂ ಹೇಳಿದ್ದೀನಿ, ಚಂದ್ರಿಗೂ ಹೇಳಿದ್ದೀನಿ. ಓ ಹೌದಾ, ಸರಿ ಬಿಡಮ್ಮ. ಹೇಳಿದ್ದೀನಿ ನಾನು, ಬೀಗ್ರ ಹತ್ರ ಮಾತಾಡಿದ್ದೀನಿ. ಸರಿ ಬಿಡಮ್ಮ, ಆಯಿತು. ಸರಿ ಕಣಪ್ಪ, ಊಟ ಮಾಡ್ದಾ? ಹ್ಞೂ ಅಮ್ಮ, ಈಗ ತಾನೇ ಊಟ ಮಾಡಿ ಮಲ್ಗೋಣ ಅಂತ ಬಂದಿದ್ದೀನಿ. ಸರಿನಪ್ಪ. ಕಲ್ಯಾಣಿ ಏನು ಮಾಡ್ತಾವಳೆ? ಗೊತ್ತಿಲ್ಲಮ್ಮ, ಒಳಗಡೆ ಏನೋ ಕೆಲಸ ಮಾಡ್ತಿದ್ರು, ಸೊ ನಾನು ಮಲ್ಗೋಣ ಅಂತ ಬಂದೆ. ಸರಿ ಸರಿ ಆಯಿತು. ಇಷ್ಟೇ ಕಣಪ್ಪ ಹೇಳ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ, ಇನ್ನೇನಿಲ್ಲ. ಸರಿ ಆಯಿತು, ಮನೆ ಕಳಪ್ಪ. ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಮಲ್ಕೊಂಬಿಟ್ರೆ ಸಾಕು, ತುಂಬ ನಿದ್ದೆ ಬರ್ತಾ ಇದೆ ನನಗೆ. ಹಲೋ. ಹಾಯ್ ಸೂರ್ಯ. ಇದ್ಯಾವುದು ಹೊಸ ನಂಬರು? ಹೊಸ ನಂಬರು ಅಂದರೆ ನನ್ನ ನಂಬರಿಂದ ಕಾಲ್ ಮಾಡಿದ್ರೆ ನೀನು ಫೋನ್ ತೆಗಿಯಲ್ವಲ್ಲ, ಅದಕ್ಕೆ. ಇದು ನಮ್ಮ ಯಜಮಾನ್ರದ್ದು. ಏನು ವಿಷಯ, ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಲ್ಲ? ಯಾಕೆ ಸೂರ್ಯ, ಫೋನ್ ಮಾಡಬಾರ್ದಾಗಿತ್ತಾ? ಬೆಳಗಿಂದ ಎಷ್ಟು ಸರಿ ಟ್ರೈ ಮಾಡ್ತಾ ಇದ್ದೀನಿ, ಫೋನ್ ತೆಗಿತಾ ಇಲ್ಲ ನೀನು. ಫೋನ್ ತೆಗ್ದಿಲ್ಲ ಅಂದರೆ ಬ್ಯುಸಿ ಇರ್ತೀನಿ ಅಂತ ಹೇಳಿದ್ದೀನಲ್ವಾ? ಗೊತ್ತಿತ್ತು, ಅದಕ್ಕೆ ಇವಾಗ ಕಾಲ್ ಮಾಡಿದ್ದು. ಸರಿ, ಏನು ಹೇಳು. ಸಾರಿ ಸೂರ್ಯ, ಬೇಜಾರು ಮಾಡ್ಕೋಬೇಡ. ಎಲ್ಲಿದೆಯಾ? ಸಾರಿನಾ? ಏನು ಹೊಸದಾಗಿ ಮಾತಾಡ್ತಾ ಇದೆಯಲ್ಲ? ಸೂರ್ಯ, ಇವಾಗ ಅದೆಲ್ಲ ಯಾಕೆ ಮಾತು, ಸುಮ್ಮನೆ ಮಾತಾಡು. ನಂಗೆ ತುಂಬ ನಿದ್ದೆ ಬರ್ತಿದೆ, ಸೊ ಮಲ್ಕೋಬೇಕು. ಫೋನ್ ಕಟ್ ಮಾಡಲಾ? ಅಯ್ಯೋ, ಮಲ್ಕೊಳ್ಳೋದು ಯಾವಾಗಲೂ ಇದ್ದಿದ್ದೇನೆ, ಮಾತಾಡು ಸೂರ್ಯ. ನೋಡು, ನಾನಿಲ್ಲಿ ನನ್ನ ಹೆಂಡತಿ ಮನೇಲಿದ್ದೀನಿ, ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡ. ಅಲ್ಲ, ಮದುವೆಗೆ ಒಂದು ಮಾತಾದ್ರೂ ಕರಿತೀಯ ಅಂತ ಅಂದ್ಕೊಂಡೆ, ಒಂದು ಮಾತು ಹೇಳ್ದೆ ಮದುವೆ ಆಗಿದೆಯಾ? ನೋಡು, ನನಗೆ ಹೇಳೋದಕ್ಕೆ ಇಷ್ಟ ಇರಲಿಲ್ಲ, ನಾನು ಹೇಳಲಿಲ್ಲ. ಅರ್ಥ ಆಯಿತು ಬಿಡು ಸೂರ್ಯ, ನನ್ನ ಮೇಲೆ ಇನ್ನೂ ನೀನು ಕೋಪನೂ ಹೋಗಿಲ್ಲ, ನಂಬಿಕೆನೂ ಬಂದಿಲ್ಲ. ನೋಡು, ಸುಮ್ಮನೆ ಬೇಡವಾಗ್ದಿರೋ ಮಾತುಗಳನ್ನ ಮಾತಾಡೋದಕ್ಕಿಂತ ಫೋನ್ ಏನಕ್ಕೆ ಮಾಡಿದ್ಯಾ ಅದನ್ನು ಹೇಳು. ಏನಿಲ್ಲ, ಮೊನ್ನೆ ನಾನು ಏನು ಹೇಳಿದ್ದೆ ನಿನಗೆ? ನಮ್ಮ ಯಜಮಾನ್ರನ್ನ ಪರಿಚಯ ಮಾಡ್ಕೋಬೇಕು, ಸಿಗು ಅಂತ ಹೇಳಿದ್ದೆ. ಮತ್ತೆ ಬರ್ತೀನಿ ಅಂತ ಹೇಳಿ ಬರಲೇ ಇಲ್ಲ ನೀನು, ಅದಕ್ಕೆ ಫೋನ್ ಮಾಡಿದೆ, ನಾಳೆ ಏನಾದರೂ ಸಿಗ್ತೀಯಾ ಅಂತ. ಸಾರಿ, ಸಿಗೋಕ್ಕಾಗಲ್ಲ. ಏಕೆ? ನೋಡು, ನಾನೀಗ ಊರಲ್ಲಿದ್ದೀನಿ, ಸೊ ಬಂದ ಮೇಲೆ ಬರ್ತೀನಿ ಬಿಡು. ಅಲ್ಲ ಸೂರ್ಯ, ಊರಲ್ಲಿ ಇದ್ದೇನು ಮಾಡ್ತೀಯಾ? ಸ್ವಲ್ಪ ಫ್ರೆಂಡ್ ಜೊತೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ಬೋದಲ್ವಾ? ನೋಡು, ಆ ಥರ ಎಲ್ಲ ಬರೋಕ್ಕಾಗಲ್ಲ, ಅರ್ಥ ಮಾಡ್ಕೊ ಸರಿನಾ? ನನ್ನಲ್ಲಿ ರಿಲೇಟಿವ್ ಮನೇಲಿದ್ದೀನಿ, ಹಾಗೆಲ್ಲ ಅವ್ರು ಕಳಿಸಲ್ಲ. ಅದು ಬೇರೆ ಹಸಿ ಮೈಯೆ ಅದು ಇದು ಅಂತ ಹೇಳ್ತಾರೆ. ಓ, ಅದು ಬೇರೆ ಇದೆಯಾ? ಸರಿ ಸರಿ ಆಯಿತು. ಮತ್ತೆ ಊರಿಗೆ ಯಾವಾಗ ಬರ್ತಾ ಇದೆಯಾ? ಗೊತ್ತಿಲ್ಲ ಇವ್ರಿನ್ನು ಯಾವಾಗ ಕಳಿಸ್ತಾರೆ ಅಂತ. ಹೊಸ ಜಾಗ, ಹೊಸ ಮನೆ, ಹೊಸ ಜನ ಎಲ್ಲ ಅಡ್ಜಸ್ಟ್ ಆಗ್ತಿದ್ದೀರಾ ನಿನಗೆ? ಅದೆಲ್ಲ ಯಾಕೆ? ಯಾರು ಹೇಳಿದ್ರು ನಿನಗೆ ಹೊಸ ಮನೆ ಹೊಸ ಜಾಗ ಅಂತ? ನಮ್ಮತ್ತೆ ಮನೆನೇ ಅಂತ ನಿನಗೆ ಗೊತ್ತಿಲ್ವಾ? ಆದರೂ ಹೊಸದಾಗಿ ತಾನೇ ಪರಿಚಯ ಆಗಿರೋದು. ಅದೇನಾದರೂ ಆಗಿರಲಿ, ಇವ್ರು ನಮ್ಮ ಅತ್ತೆ ಮನೆ ಅಂತ ಅಂದಮೇಲೆ ಎಲ್ಲರೂ ನನಗೆ ಪರಿಚಯನೇ. ಹಾಗಿದ್ರೆ ಇನ್ನೂ ಒಂದು 2 ಡೇಸ್ ಆಗ್ಬೋದಾ? ಹೇಳೋಕ್ಕಾಗಲ್ಲ. ಸರಿ ಸೂರ್ಯ, ಊರಿಗೆ ಬಂದಮೇಲೆ ನೀನೇ ಕಾಲ್ ಮಾಡ್ತೀಯ ಅಲ್ವಾ? ನೋಡು, ನಿನಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೇಲಿ ಎಲ್ಲರೂ ಇರ್ತಾರೆ, ಈಗ ಜೊತೆಲಿ ಹೆಂಡತಿ ಬೇರೆ ಇರ್ತಾಳೆ, ಫೋನ್ ಮಾಡೋಕ್ಕಾಗಲ್ಲ, ಸಿಗೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಮತ್ತೆ ಅದನ್ನೇ ಯಾಕೆ ಕೇಳ್ತೀಯ ನೀನು? ಇಷ್ಟಕ್ಕೂ ನಿಮ್ಮ ಯಜಮಾನ್ರನ್ನ ಪರಿಚಯ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ನನಗೆ? ಏನು ಅಷ್ಟು ಅರ್ಜೆಂಟಾ ನಿನಗೆ? ಗೊತ್ತಿತ್ತು ನನಗೆ ಹೀಗೆ ಮಾಡ್ತೀಯ ನೀನು ಅಂತ, ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಹೇಳಿದ್ದು ಮೊದಲೇ ನಿನಗೆ ಮದುವೆ ಆಗಬೇಡ ಅಂತ. ನನ್ನ ಮಾತು ಕೇಳ್ದ ನೀನು? ನೋಡಿ ಇವಾಗ ಏನೇ ಕೇಳಿದ್ರು ಎಲ್ಲದಕ್ಕೂ ಪರ್ಮಿಷನ್ ಬೇಕು ಅಂತ ಹೇಳ್ತೀಯಾ? ಈಗ ನೀನು ಪಾಡಿಗೆ ನೀನು ಇರೋದಕ್ಕೆ ಏನು ತೊಗೊತೀಯ ನೀನು? ಇರ್ತೀನಿ, ಟೈಮ್ ಬಂದಾಗ ಇರ್ತೀನಿ, ಬಟ್ ಈಗ ಇರೋಕ್ಕಾಗಲ್ಲ. ನೋಡು, ನಾನು ಅವತ್ತೇ ಹೇಳಿದ್ದೀನಿ ನಿನಗೆ, ನನಗೆ ಈ ಥರ ಎಲ್ಲ ಟಾರ್ಚರ್ ಕೊಡೋಗಿದ್ರೆ ನೀನು ನನಗೆ ಫೋನೇ ಮಾಡಬೇಡ ಅಂತ ಫೋನಲ್ಲಿ ನಂಬರ್ ಕೂಡ ಬ್ಲಾಕ್ ಮಾಡಿದ್ದೀನಿ. ಆದರೂ ನೀನು ಮತ್ತೆ ನಾನು ಮೀಟ್ ಆಗಿ ಏನಂತ ಹೇಳಿದೆ? ನೀನು ಹೇಳ್ದಾಗೆ ಕೇಳ್ತೀನಿ, ನೀನು ಹೇಗೆ ಹೇಳ್ತೀಯೋ ಆಗಿರ್ತೀನಿ ಅಂತ ಹೇಳಿದೀಯ ತಾನೇ? ಮತ್ತೆ ಯಾಕೆ ಇವಾಗ ನನಗಿದೆಲ್ಲ ಅಡ್ವೈಸ್ ಮಾಡ್ತಾ ಇದೆಯಾ? ಸಾರಿ ಸೂರ್ಯ, ಏನೋ ತುಂಬ ದಿನ ಆಯ್ತಲ್ಲ ನಿನ್ನ ಜೊತೆ ಮಾತಾಡಬೇಕಂತ ಅನ್ನಿಸ್ತು, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ, ಸಾರಿ. ನೋಡು, ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಆರಾಮಾಗಿದ್ದೀಯಾ? ಸುಮ್ಮನೆ ಆರಾಮಾಗಿದ್ಬಿಡು, ನನಗೂ ಕೂಡ ತೊಂದರೆ ಕೊಡಬೇಡ. ಸರಿ, ಇವಾಗ ಹೇಳು, ಊರಿಗೆ ಬಂದಮೇಲೆ ಫೋನ್ ಮಾಡ್ತೀಯಾ? ನೋಡು, ಅದು ಒಂದೇ ರೀಸನ್ಗೋಸ್ಕರ ನಾನು ಫೋನ್ ಮಾಡೋಕ್ಕಾಗೋದಿಲ್ಲ. ಸರಿ ಆಯಿತು, ಕೋಪ ಮಾಡ್ಕೋಬೇಡ ಸೂರ್ಯ. ನೀನು ಊರಿಗೆ ಬಂದ ತಕ್ಷಣ ಅಟ್ಲೀಸ್ಟ್ ಒಂದು ಮಿಸ್ ಕಾಲ್ ಆದರೂ ಕೊಡು, ನಾನೇ ಕಾಲ್ ಮಾಡ್ತೀನಿ. ಸರಿ ಆಯಿತು ಬಿಡು, ನೋಡೋಣ. ಆಮೇಲೆ ಫೋನ್ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ಸೂರ್ಯ. ನಿನಗೆ ಗೊತ್ತಲ್ವಾ ನನಗೆ ನಿನ್ನ ಜೊತೆ ಮಾತಾಡದೇ ಇರೋಕ್ಕಾಗಲ್ಲ ಅಂತ. ಅದಕ್ಕೆ ಅಂತ ನಿನ್ನ ಮನಸ್ಸಿಗೆ ಬಂದಾಗ ಫೋನ್ ಮಾಡಿದ್ರೆ ಮಾತಾಡೋಕ್ಕಾಗಲ್ಲ ನಾನು. ನೀನು ಯಾವಾಗ ಫ್ರೀ ಇರ್ತೀಯ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಅಟ್ಲೀಸ್ಟ್ ನೀನು ಮಿಸ್ ಕಾಲ್ ಆದರೂ ಕೊಟ್ಟರೆ ನಾನು ಫೋನ್ ಮಾಡ್ತೀನಿ. ಅಯ್ಯೋ, ಅರ್ಥ ಮಾಡ್ಕೊ ಪ್ಲೀಸ್, ನನಗೆ ಅಗತ್ಯ ಇಲ್ಲ. ನಾನು ಏನಕ್ಕೆ ಮಿಸ್ ಕಾಲ್ ಕೊಡಲಿ? ನಾನು ಏನಕ್ಕೆ ನನಗೆ ಮಾತಾಡಬೇಕು ಅಂತಂದ್ರೆ ನಾನು ಕಾಲ್ ಮಾಡ್ತಿದ್ದೆ, ನನಗೆ ಅದರ ಅವಶ್ಯಕತೆ ಇಲ್ಲ. ತುಂಬ ಓವರಾಗಿ ಆಡ್ತಾ ಇದೆಯಾ ಸೂರ್ಯ, ಇದೆಲ್ಲ ಚೆನ್ನಾಗಿರಲ್ಲ. ಓವರಾಗಿ ಆಡ್ತಾ ಇರೋದು ನೀನಾ? ನೀನೇ ಓವರಾಗಿ ಆಡ್ತಾ ಇರೋದು. ಏನೋ ಮಾತಾಡ್ಸೋಣ ಅಂತ ಫೋನ್ ಮಾಡಿದ್ರೆ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದೆಯಾ. ಸಮಾಧಾನದಿಂದ 2 ಮಾತಾಡ್ಬೇಕನ್ನೋದು ಗೊತ್ತಾಗಲ್ವಾ ನಿನಗೆ? ಪರಿಸ್ಥಿತಿಗಳು ಗೊತ್ತಿಲ್ಲ, ನನಗೆ ಟೆನ್ಷನ್ ಕೊಡೋಕೆ ಹೋಗ್ಬೇಡ ನೀನು. ಅದೆಲ್ಲ ನನಗೆ ಗೊತ್ತಿಲ್ಲ ಸೂರ್ಯ. ನಾನು ಫೋನ್ ಮಾಡಿದಾಗ ನೀನು ಫೋನ್ ತೆಗೆದು ಮಾತಾಡಲಿಲ್ಲ, ಅಥವಾ ನೀನು ಊರಿಗೆ ಬಂದಾಗ ಏನಾನ ಮಿಸ್ ಕಾಲ್ ಕೊಟ್ಟು ಫೋನ್ ಮಾಡಲಿಲ್ಲ ಅಂತಂದರೆ ನಿಜವಾಗ್ಲೂ ನಾನು ಪದೇ ಪದೇ ಫೋನ್ ಮಾಡ್ತಾನೆ ಇರ್ತೀನಿ ಆಮೇಲೆ. ಸರಿ ಆಯ್ತು, ಇವಾಗ ಫೋನ್ ಕಟ್ ಮಾಡು. ಯಾವಾಗ ಬಂದ್ರಿ? ಜಸ್ಟ್ ಇವಾಗ ತಾನೇ ಬಂದೆ. ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರಿ? ಡಿಸ್ಟರ್ಬ್ ಆಯಿತಾ? ಹಾಗೆ ನಿಲ್ರಿ.
ಯಾರ ಜೊತೆನೋ ತುಂಬ ಕೋಪ ಮಾಡ್ಕೊಂಡು ಮಾತಾಡ್ತಿದ್ರಿ. ಏನಾದರೂ ಪ್ರಾಬ್ಲಮಾ? ಚೇಚೆ ಹಾಗೇನಿಲ್ಲ ರೀ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ, ಅರ್ಜೆಂಟ್ ಕೆಲಸ ಇದೆ, ನಾಳೆನೇ ಬರಬೇಕಾಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಹೌದಾ, ತುಂಬ ಅರ್ಜೆಂಟ್ ಇದೆಯಂತ? ಇರಲಿ ಬಿಡ್ರಿ, ಪರವಾಗಿಲ್ಲ. ನಿಮಗೋಸ್ಕರ ನಾಳೆ ಒಂದು ದಿವಸ ಇರ್ತೀನಿ. ನಾಡ್ದು ನಾನು ಊರಿಗೆ ಹೋಗ್ತೀನಿ, ಓಕೆನಾ? ಬರೋದಾದರೆ ನನ್ನ ಜೊತೆಗೆ ಬನ್ನಿ, ಇಲ್ಲಾಂದರೆ ನೀವು ಬೇಕಾದರೆ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಬರ್ಬೋದು, ಸರಿನಾ? ಇಲ್ಲ ರೀ, ನಾನು ನಿಮ್ಮ ಜೊತೆನೇ ಬರ್ತೀನಿ. ಸರಿ. ಅಮ್ಮ ಕಾಲ್ ಮಾಡಿದರು, ಇರೋ ವಿಷಯ ಎಲ್ಲ ಹೇಳಿದ್ರು. ನಿಮಗೂ ವಿಷಯ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹ್ಞೂ ರೀ, ಅಮ್ಮನೂ ಅಜ್ಜಿ ಇವಾಗ ತಾನೇ ಹೇಳಿದ್ರು. ಪರವಾಗಿಲ್ಲ ಬಿಡಿ. ಯಾಕೆ ನಿಂತ ಇದ್ದೀರಾ? ಕೂತ್ಕೊಳ್ರಿ. ಅಲ್ಲ, ನೀವು ಯಾಕೆ ಕೆಳಗಡೆ ಮಲಗಿದ್ದೀರಾ? ಮೇಲೆ ಮಲಗಬೇಕಲ್ವಾ? ಪರವಾಗಿಲ್ಲ ರೀ, ನನಗೆ ಅಡ್ಜಸ್ಟ್ ಆಗುತ್ತೆ. ಮೇಲ್ಗಡೆ ನೀವೇ ಮಲ್ಕೊಳ್ಳಿ. ಹಾಗೇನಿಲ್ಲ ರೀ, ನಾನು ಅಮ್ಮ ಜೊತೆ ಮಲ್ಕೊತೀನಿ. ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದೇನ್ರಿ? ಹಾಗಾದರೆ ಈ ರೂಮಲ್ಲಿ ನೀವು ಮಲ್ಕಲ್ವಾ ಇವತ್ತು? ಪ್ಲೀಸ್ ಸೂರ್ಯ ಅವರೇ, ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಿ. ಯಾಕ್ರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಹಾಗೇನಿಲ್ಲ, ಮೊದಲನೇ ದಿನ ನಮ್ಮ ಮನೇಲಿ ಮಲ್ಕೊತಾ ಇದ್ದೀರಾ, ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ರೀ. ಪರವಾಗಿಲ್ಲ, ಇಲ್ಲೇ ಮಲ್ಕೊಳ್ರಿ, ಏನು ತೊಂದರೆ ಇಲ್ಲ. ನೋಡಿ, ನಾನು ಕೆಳಗಡೆ ಮಲ್ಕೊತೀನಿ, ನೀವು ಮೇಲೆ ಮಲ್ಕೊಳ್ಳಿ ಆರಾಮಾಗಿ. ಪ್ಲೀಸ್ ಸೂರ್ಯ ಅವರೇ, ನೀವು ಈ ರೀತಿ ಕೆಳಗಡೆ ಮಲ್ಕೊಂಡಿರೋದು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಪ್ಲೀಸ್ ಮೇಲ್ಗಡೆನೇ ಮಲ್ಕೊಳ್ಳಿ. ನಾನೇ ಕೆಳಗಡೆ ಮಲ್ಕೊತೀನಿ, ನನಗೆ ಅಭ್ಯಾಸ ಇದೆ. ಹೇಗೋ ಸರಿ ರೀ, ಮಲ್ಕೊತೀನಿ ಬಿಡಿ. ಥ್ಯಾಂಕ್ಸ್. ರಾತ್ರಿ ಹೊತ್ತು ತುಂಬ ಹೊತ್ತು ಫೋನ್ ನೋಡಬಾರ್ದು, ಎತ್ತಿಟ್ಬಿಟ್ಟು ಮಲ್ಕೊಳ್ಳಿ. ಇಲ್ಲ ರೀ, ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಮಲ್ಕೊತೀನಿ. ಯಾಕ್ರಿ ಸುಮ್ಮನೆ ಕೂತಿದ್ದೀರಾ? ನಿದ್ದೆ ಬರ್ತಾ ಇಲ್ವಾ? ನೀವು ಮಲ್ಕೊಳ್ಳಿ, ನಾನು ಮಲ್ಕೊತೀನಿ. ನನಗೇನು ಭಯ ಆಗಲ್ಲ, ಮಲ್ಕೊಳ್ರಿ. ನಿಮಗೆ ಭಯ ಆಗುತ್ತೆ ಅಂತ ಅಲ್ಲ. ಮತ್ತೆ ನಾನಿದ್ದೀನಿ ಅಂತ ನಿದ್ದೆ ಬರ್ತಾ ಇಲ್ವಾ ನಿಮಗೆ? ಯಾಕ್ರಿ ಏನೇನೋ ಮಾತಾಡ್ತೀರಾ? ಏನೇನೋ ಮಾತಾಡುತ್ತಲ್ಲ, ಆರಾಮಾಗಿ ಮಲ್ಕೊಳ್ಳಿ. ಫಸ್ಟ್ ಟೈಮ್ ನಮ್ಮ ಮನೇಲಿ ಮಲಗಿದ್ದೀರಾ, ನಿಮ್ಗೆ ಅಡ್ಜಸ್ಟ್ ಆಯಿತೋ ಇಲ್ವೋ ಅಂತ ಅಷ್ಟೇ. ಹಾಗೆಲ್ಲ ಏನು ತಿಳ್ಕೊಬೇಡ್ರಿ, ಅಡ್ಜಸ್ಟ್ ಆಗಲೇಬೇಕಲ್ವಾ? ನಿಜ ಹೇಳಬೇಕು ಅಂದರೆ ನೀವೆಲ್ಲಿ ಬೇಡ ಅಲ್ಲೇ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತೀರೋ ಅಂದ್ಕೊಂಡಿದ್ದೆ. ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಹೌದಾ? ಏಕೆ? ಅದೇ ರೀ, ಅತ್ತೆ ಏನೋ ಫೋನ್ ಮಾಡಿದ್ರಂತಲ್ಲ, ದಿನ ಚೆನ್ನಾಗಿಲ್ಲ, ಈಗಲೇ ಶಾಸ್ತ್ರ ಎಲ್ಲ ಏನು ಮಾಡೋದು ಬೇಡ ಅಂತ. ಅದಕ್ಕೆ ನಮ್ಮಮ್ಮ ಇಲ್ಲೇ ಬಂದು ಮಲ್ಕೋ, ಅಲ್ಲೇನು ಮಲ್ಕೋಬೇಡ ಅಂತ ಹೇಳಿದ್ರು. ಏಕೆ? ಇಲ್ಲಿ ಮಲ್ಕೊಂಡ್ರೆ ಏನಾಗುತ್ತಂತೆ? ಗೊತ್ತಿಲ್ಲ ರೀ, ಸುಮ್ಮನೆ ಮಾತಾಡ್ಸ್ಕೊಂಡು ಬಾ, ಇಲ್ಲೇ ಮಲ್ಕೊಳ್ಳಿವೆ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ನಿಮ್ಮ ಜೊತೆನೇ ಮಲ್ಕೋಬೇಕು ಅಂತ ಆಸೆ ರೀ. ಅದಕ್ಕೆ ಎಲ್ಲಿ ಕಳಿಸ್ತೀರೋ ಅಂದ್ಕೊಂಡಿದ್ದೆ. ಸದ್ಯ ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಿದ್ರಲ್ವಾ, ಖುಷಿ ಆಯಿತು. ನೋಡಿ ಕಲ್ಯಾಣಿ ಅವರೇ, ನಾನು ಇನ್ನೂ ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು. ಸೊ ಇಲ್ಲಿಂದ ಊರಿಗೆ ಹೋದ್ಮೇಲೆ ಸಮಯ ನೋಡಿಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ಪರವಾಗಿಲ್ಲ, ಹೇಳ್ರಿ. ಏನಿಲ್ಲ, ನಿಮಗೆ ಗೊತ್ತಲ್ವಾ, ಏನೋ ಮದುವೆ ಆಗಬೇಕಾಗಿತ್ತು, ಮದುವೆ ಆಗಿದೆ. ಮನೆಯವ್ರ ಒತ್ತಾಯಕ್ಕೋ ಅಥವಾ... ಗೊತ್ತು ಬಿಡ್ರಿ, ನೀವಿನ್ನೇನು ಹೇಳಬೇಡಿ. ಹಾಗಲ್ಲ ರೀ, ಬೇಜಾರು ಮಾಡ್ಕೋಬೇಡಿ. ಹಾಗಲ್ಲ ರೀ, ನನಗೆ ಇಷ್ಟು ಬೇಗ ಮದುವೆ ಆಗೋದೇ ಇಷ್ಟ ಇರಲಿಲ್ಲ. ಅಂಥದ್ರಲ್ಲಿ ಮನೆಯವ್ರ ಒತ್ತಾಯಕ್ಕೋ ಹೇಗೋ ಮದುವೆ ಏನೋ ಆಗೋದಾಯಿತು. ಆದರೆ ಈಗ ಲೈಫ್ ನಮ್ಮ ಕೈಯಲ್ಲಿರೋದ್ರಿಂದ ನಮ್ಗೆ ಇಷ್ಟ ಬಂದಾಗ ನಾವು ಇರ್ಬೋದಲ್ವಾ? ನಾನು ಹೇಳಿದ್ದೀನಲ್ವಾ, ನೀವು ನನ್ನ ಜೊತೆಲೇ ಇದ್ದರೂ ನಿಮ್ಗೆ ಹೇಗೆ ಇಷ್ಟ ಬರುತ್ತೆ ಹಾಗೇ ಇರಿ, ನಾನೇನು ಕೇಳಲ್ಲ ನಿಮಗೆ. ಈಗ ಮನೆಯವ್ರ ಇಷ್ಟದಂತೆ ಮದುವೆನೂ ಆಗಿದೆ. ಈಗ ಅವ್ರ ದೃಷ್ಟಿಲಿ ನಾವಿಬ್ಬರು ಗಂಡ ಹೆಂಡ್ತಿ. ಬಟ್ ನಮ್ಮ ಮನಸ್ಸಿಗಿನ್ನೂ ಗಂಡ ಹೆಂಡ್ತಿ ಅಂತ ಅನಿಸಿಲ್ವಲ್ಲ. ಇದ್ರ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ನನಗೇನು ಇಷ್ಟು ಬೇಗ ಇದೆಲ್ಲ ಬೇಡ ಅಂತಲೇ ನಿರ್ಧಾರ ಮಾಡಿದ್ದೀನಿ. ಇರೋದನ್ನು ಹೇಳ್ತಾ ಇದ್ದೀನಿ ರೀ, ಬೇಜಾರು ಮಾಡ್ಕೋಬೇಡಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ನನಗೆ ಗೊತ್ತಿಲ್ಲ, ಬಟ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ನಾಳೆ ಇನ್ನೇನು ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ? ಬೇರೆ ಪ್ರೋಗ್ರಾಮ್ ಅಂತ ಏನಿಲ್ಲ ರೀ. ಹಾಗಿದ್ರೆ ನಾಳೆ ಎಲ್ಲಾದರೂ ಹೊರಗಡೆ ಹೋಗ್ಬರೋಣ? ಹೊರಗಡೆನಾ? ಈ ಟೈಮಲ್ಲೆಲ್ಲ ಕಳಿಸಲ್ವಲ್ಲ. ಹೌದಾ? ನಾಳೆ ಫುಲ್ ಡೇ ಮನೇಲಿ ಇರಬೇಕು ಅಂದರೆ ತುಂಬ ಬೋರ್ ಆಗುತ್ತಲ್ರಿ ನನಗೆ, ಏನು ಮಾಡೋದು? ಹೇಗೋ ನಾಳೆ ಒಂದಿನ ಅಡ್ಜಸ್ಟ್ ಮಾಡಿಕೊಡ್ರಿ, ನಾಡಿದ್ದೆ ಊರಿಗೆ ಹೋಗೋಣ, ಸರಿನಾ? ಸರಿ ರೀ. ಸರಿ, ಮಲ್ಕೊಳ್ಳಿ. ಥ್ಯಾಂಕ್ಸ್ ರೀ, ಬೆಳಗ್ಗೆನೇ ಕಾಫಿ ಕೊಟ್ಟಿದ್ದಕ್ಕೆ. ಸೂರ್ಯ, ಆರಾಮಿದೆಯೇನಪ್ಪ? ಹ್ಞೂ ಆಂಟಿ. ಅಲ್ಲ, ಹೊಸ ಜಾಗ ಮೊದಲನೇಕಿತ ನಮ್ಮ ಮನೆಗೆ ಮನೆ ಕಂಡಿದ್ದೀರಲ್ಲ, ಅದಕ್ಕೆ ಅಡ್ಜಸ್ಟ್ ಆಯ್ತೋ ಇಲ್ವಾ ಅಂತ ಕೇಳಿದೆ ಕಣಪ್ಪ. ಹಾಗೇನಿಲ್ಲ ಆಂಟಿ, ನಿಮ್ಮ ಮಗಳಿದ್ರಲ್ಲ. ಅಂದಂಗೆ ನಾವೇನೇನೋ ಅಂದ್ಕೊಂಡಿದ್ವಿ, ಅದು ನೋಡಿದರೆ ಎಲ್ಲ ಹಿಂಗಾಗೋಯ್ತು. ನಿಮ್ಮ ಅಮ್ಮ ಸಾಯಂಕಾಲ ಫೋನ್ ಮಾಡಿ ಹೇಳಿದ್ರು, ನಾನು ಬಂದು ಮಾತಾಡ್ಸೋಣ ಅನ್ನುವಾಗೆ ಮನೆ ಕಂಡಿದ್ರಿ ನೀವು. ಅದು ಅದೆಲ್ಲ ತಕ್ಕ ಫೋನ್ ಮಾಡಿ ಹೇಳಿದ್ದೀನಿ ಅಂತ ಹೇಳಿದ್ರು, ಅದಕ್ಕೆ ಸುಮ್ಕೆ ಅದೇ, ನಾನು ತಿರುಗಿ ಏನು ಕೇಳೋಕ್ಕೆ ಬರಲಿಲ್ಲ. ಇಲ್ಲ ಆಂಟಿ, ಅಮ್ಮ ಮೊದಲೇ ಫೋನ್ ಮಾಡಿ ಹೇಳಿದ್ರು ನನಗೆ. ಪರವಾಗಿಲ್ಲ ಬಿಡಿ, ಅದರಲ್ಲಿ ಏನಿದೆ. ಅತ್ತೆ ಅಂತಲೇ ಕರಿಯಪ್ಪ, ಆಂಟಿ ಅಂತೆಲ್ಲ ಏನು ಕರಿಬೇಡ, ಅತ್ತೆ ಅಂತಲೇ ಕರಿ. ಅಭ್ಯಾಸ ಇಲ್ವಲ್ಲ, ಇನ್ಮೇಲೆ ಕರಿತೀನಿ ಬಿಡಿ. ಹ್ಞೂ, ಇಲ್ಲಿ ಎಲ್ಲ ತಪ್ಪು ತಿಳ್ಕೊಂತಾರಿದ್ದಾನಪ್ಪ, ಆಂಟಿ ಅಂತಾನೆ ಹುಡುಗ ಅಂತ. ಅದಕ್ಕೆ ಅತ್ತೆ ಅಂತಲೇ ಕರಿ, ಏನು ತಪ್ಪೇನಿಲ್ಲ. ನಿಮ್ಮ ಲಕ್ಷ್ಮಿ ಅತ್ತೆ ಇದ್ದಿರಿ ಕರಿತಿರ್ಲಿಲ್ವಿ? ಅಂದಾಗೆ ನಾವು ನಾಳೆನೇ ಊರಿಗೆ ಹೊರಟಿದ್ದೀವಿ. ನಿಮ್ಮ ಮಗಳನ್ನ ಕಳಿಸ್ಕೊಡ್ತೀರಾ ಅಥವಾ? ನೀವು ಹೊರಟಿದ್ದೀರ ಅಂದಮೇಲೆ ಇನ್ನೇನು ಇರ್ಸ್ಕೊಳಕ್ಕಾಗ್ತತಾ? ಕಳಿಸ್ಕೊಡ್ತೀವಿ. ಅಲ್ಲಲ್ಲಿ ತನಕ ನಾಳೆನೇ ಬರ್ತಾರಂತೆ ಕರ್ಕೊಂಡು ಹೋಗೋಕ್ಕೆ. ಈಗ ನಾವು ಕಳಿಸಲ್ಲ ಅಂದ್ರೂ ನಿಮ್ಮ ಅಮ್ಮ ಬಿಡಂಗಿಲ್ಲ.
ಹೌದಾ, ಶನಿವಾರ ಎಲ್ಲ ಭಾನುವಾರ ಬನ್ನಿ ಅಂತ ಹೇಳಿದ್ರಲ್ವಾ, ನಾನೇನು ಮತ್ತೆ ಕೇಳೋಕೆ ಹೋಗಿರಲಿಲ್ಲ ಅವ್ರಿಗೆ, ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ನಿಮ್ಮ ಹತ್ರ ಮಾತಾಡ್ಬಿಟ್ಟಿದ್ದಾರೆ. ಹ್ಞೂ ನೆನ್ನೆನೇ ಎಲ್ಲ ಹೇಳ್ಬಿಟ್ರು. ನಾನು ಶನಿವಾರನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಒಳ್ಳೇದೇ ಆಯಿತು ಬಿಡಿ. ಮತ್ತೆ ಅದಕ್ಕೆ ಇವತ್ತು ನೀವು ಒಪ್ಪತ್ತಾದರೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಹೆಂಗೂ. ಇನ್ನು ತಿರ್ಗಾ ಅವ್ರ ಪಾಡಿಗೆ ಅಲ್ಲೇ ಶಾಸ್ತ್ರ ಮಾಡ್ಕೊಂಬಿಡ್ತಾರಳಿ ಅಂದರೆ ನಮಗೆ ಇಲ್ಲಿ ತಿರುಗಿ ಕಳಿಸಲ್ಲ ಅವರು ಶಾಸ್ತ್ರ ಮಾಡೋಕ್ಕೆ. ಅದಕ್ಕೆ ಇನ್ನೇನು ಅಮಾವಾಸ್ಯೆ 4-5 ದಿವಸ ಐತೆ. ಸರಿ ಆಂಟಿ, ಹೊರಡಿ ಹೋಗಿ ಬರೋಣ. ಅದಕ್ಕೆ ಇನ್ನೇನೆಲ್ಲ ರೆಡಿ ಐತೆ. ಇನ್ನೇನು ನಮ್ಮ ಅಪ್ಪ ಅವರು ಬರಬೇಕು, ಸ್ನಾನ ಮಾಡ್ಕೊಂಡು ಹೊರಡ್ತಾರೆ. ನೀವು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ರೆ ಹೋಗ್ಬಿಟ್ಟು ಬಂದುಬಿಡೋಣ. ಸರಿ ಅತ್ತೆ, ನನಗೂ ಮನೆ ಹತ್ರ ಇದ್ದು ತುಂಬ ಬೇಜಾರಾಗ್ತಿತ್ತು, ಹೋಗಿ ಬರೋಣ ನಡೀರಿ. ಸರಿ ಹೇಳಿ ಅಂದರೆ. ಏನಪ್ಪ ಇವರು ಶಾಸ್ತ್ರ ಶಾಸ್ತ್ರ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಯಾಕೆ ಹೀಗೆ ಆಡ್ತಿದ್ದಾರೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ರಾತ್ರಿ ಯಾಕೆ ಹಾಗೆ ಮಾತಾಡಿದ್ರು ಅವರು? ನಿಜವಾಗ್ಲೂ ನನಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. ಮನಸ್ಸಿಗೆ ಎಷ್ಟು ನೋವಾಯಿತು. ನಾನು ಎಷ್ಟೆಲ್ಲ ಆಸೆ ಕನಸುಗಳನ್ನ ಹೊತ್ತು ಇವ್ರನ್ನ ಮದುವೆ ಮಾಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಇವ್ರು ನೋಡಿದ್ರೆ ನನ್ನ ಖುಷಿ ನಾನು ನೋಡ್ಕೋಬೇಕು ಅಂದರೆ ಹೇಗೆ ಸಾಧ್ಯ? ನಾನು ಹೇಗೆ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು? ನನ್ನ ಪ್ರೀತಿನ ಹೇಗೆ ಇವ್ರಿಗೆ ಅರ್ಥ ಮಾಡಿಸ್ಲಿ? ಯಾಕೆ ಇವ್ರು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊತಿಲ್ಲ? ದೇವ್ರೆ, ನಾನು ಏನು ಮಾಡಲಿ ಇವಾಗ? ಒಂದು ನಿಮಿಷಕ್ಕೂ ಮನಸ್ಸಿಗೆ ತುಂಬ ಹಿಂಸೆ ಅನ್ನಿಸ್ತಿದೆ. ನನ್ನ ಮೇಲೆ ಪ್ರೀತಿ ಇಲ್ಲ. ಸರಿ, ಇವತ್ತಲ್ಲ ನಾಳೆ ನನ್ನನ್ನು ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಯಾವಾಗ ನೋಡಿದ್ರು ಇವ್ರ ಲೋಕದಲ್ಲಿ ಇವ್ರು ಇರ್ತಾರೆ. ನನ್ನನ್ನು ಯಾವಾಗ ಇವ್ರು ಅರ್ಥ ಮಾಡ್ಕೊಳ್ಳೋದು? ನಾನು ಏನು ಮಾಡಲಿ ಇವಾಗ? ಹೇ ಕಲ್ಯಾಣಿ, ಇಲ್ಲಿದ್ಯಾ? ಸುಮಾ, ಕಲ್ಯಾಣಿ ಅಳ್ತಾ ಇದೆಯಾ? ಯಾಕೆ, ಏನಾಯಿತು? ಮಾತಾಡು ಕಲ್ಯಾಣಿ, ಏನಾಯಿತು ನಿನಗೆ? ಯಾಕೆ ನಿಮ್ಮ ಯಜಮಾನ್ರು ಏನಾದರೂ ಅಂದ್ರಾ? ಇಲ್ಲ ಕಣೆ. ಮತ್ತೆ ಯಾಕೆ ಅಳ್ತಾ ಇದೆಯಾ? ಯಾಕೆ ಹೀಗಿದೆಯಾ? ಯಾಕೋ ಗೊತ್ತಿಲ್ಲ ಸುಮಾ, ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಏನೋ ಒಂಥರ ಹಿಂಸೆ ಅನ್ನಿಸ್ತಿದೆ ನನಗೆ. ಏನೋ ಎಲ್ಲೋ ತಪ್ಪಾಗ್ತಿದೆ ಅಂತ ಅನ್ನಿಸ್ತಿದೆ ಕಣೆ ನನಗೆ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ನಿನಗೆ? ಏನಾದರೂ ಅಂದಿರ್ತಾನ ಹುಡುಗ, ಅದಕ್ಕೆ ನೀನು ಈ ಥರ ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು ಹೇಳು ಕಲ್ಯಾಣಿ. ಸುಮಾ, ಸೂರ್ಯ ಅವ್ರನ್ನ ನಾನು ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅಂತ ನಿನಗೂ ಗೊತ್ತು. ಅದು ಗೊತ್ತಿರೋ ವಿಷಯನೇ ಕಲ್ಯಾಣಿ. ಈಗ ಏನಾಯಿತು ಅಂತ ಅಳ್ತಿದ್ಯಾ? ಯಾಕೋ ಗೊತ್ತಿಲ್ಲ ಸುಮಾ, ಅವ್ರು ಮಾತಾಡೋ ಮಾತುಗಳು ನನ್ನ ಮನ್ಸಿಗೆ ತುಂಬ ನೋವು ಮಾಡುತ್ತೆ ಕಣೆ. ಯಾಕೆ, ಏನಾದರೂ ಅಂದ್ರೇನೆ? ಅದೆಲ್ಲ ಹೇಳ್ಕೊಳಕ್ಕಾಗ್ತಾ ಇಲ್ಲ ಸುಮಾ. ಏನೇನೋ ಮಾತಾಡ್ತಾರೆ. ಅಲ್ಲ, ಮನೆಯವ್ರ ಒತ್ತಾಯಕ್ಕೇನೋ ಮದುವೆ ಆದ್ವಿ, ಆದರೆ ಅವ್ರೆದ್ರಿಗೆ ಮಾತ್ರ ನಾವು ಗಂಡ ಹೆಂಡತಿ ಥರ ಇರಬೇಕು, ಇದೆಲ್ಲ ಮುಂದೆ ನೋಡ್ಕೊಳ್ಳೋಣ ಅಂತ ಏನೇನೋ ಹೇಳ್ತಾರೆ ಕಣೆ. ಅಲ್ಲ ಕಣೆ, ಇವಾಗ ಟೈಮ್ ಚೆನ್ನಾಗಿಲ್ಲ, ಮುಂದಿನ ವಾರ ಟೈಮ್ ಚೆನ್ನಾಗಿದೆ, ಅವಾಗ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ನಿಮ್ಮ ಅತ್ತೆನೇ ಫೋನ್ ಮಾಡಿ ಹೇಳಿದ್ರಂತೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸುಮಾ. ಅವ್ರು ಯಾವಾಗಾದರೂ ಶಾಸ್ತ್ರ ಇಟ್ಕೊಳ್ಳಿ, ಆದರೆ ಇವರು ಏನೇನೋ ಮಾತಾಡ್ತಾರೆ ಕಣೆ. ಸರಿ, ಏನು ಮಾತಾಡ್ದಂತನಾದ್ರೂ ಬಾಯಿ ಬಿಟ್ಟು ಹೇಳು. ಹಾಗಲ್ಲ ಕಣೆ ಸುಮಾ, ಯಾಕೆ ಅವ್ರು ನನ್ನ ಅರ್ಥ ಮಾಡ್ಕೊಳ್ಳೋ ಹಾಗೆ ಕಾಣಿಸ್ತಾ ಇಲ್ಲ. ಅವ್ರಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಕಣೆ. ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯೋಚನೆ ಮಾಡಬೇಡ ಕಲ್ಯಾಣಿ, ಎಲ್ಲ ಸರಿ ಹೋಗುತ್ತೆ ಕಣೆ. ಅವ್ರು ಎಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತಾ? ಆದರೆ ಅದನ್ನೆಲ್ಲ ಸಹಿಸ್ಕೊಳಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಕಣೆ. ಅಲ್ಲ ಕಣೆ ಸುಮಾ, ಬರೀ ನೋಡೋರ್ ಕಣ್ಣಿಗೆ ಮಾತ್ರ ನಾವಿಬ್ಬರು ಗಂಡ ಹೆಂಡತಿಯಾಗಿರ್ಬೇಕಂತೆ. ಅಂದರೆ ನನಗೆ ಅವ್ರ ಪ್ರೀತಿ ಬೇಡವಾ ಸುಮಾ? ನನಗೆ ಅವ್ರಂದರೆ ಇಷ್ಟ ಕಣೆ. ಈ ಥರ ಎಲ್ಲ ಮಾತಾಡಿದಾಗ ನಂಗೆ ತುಂಬ ಹೊರಟಾಗುತ್ತೆ ಕಣೆ. ನಾನು ಅದಕ್ಕೆ ಅವತ್ತೇ ಹೇಳಿದೆ ನಿನಗೆ, ಇದನ್ನೆಲ್ಲ ವಿಚಾರಿಸಿ ನೋಡು ಅಂತಂದರೆ ನನ್ನ ಮಾತು ಕೇಳ್ದೆ ನೀನು. ನೋಡಿ ಇವಾಗ ಎಷ್ಟು ಅನುಭವಿಸ್ಬೇಕು ಅಂತ. ಏನಾದರೂ ಆಗಲಿ ಸುಮಾ, ನನಗೆ ಇವ್ರು ಬೇಕು. ನನಗೆ ಸೂರ್ಯನ ಪ್ರೀತಿ ಬೇಕು ಸುಮಾ. ನಾನು ಏನು ಮಾಡಲಿ ಹೇಳು? ನನಗೆ ಇವ್ರ ಈ ಥರ ಎಲ್ಲ ಮಾತಾಡೋದು ಇಷ್ಟ ಆಗಲ್ಲ. ಬರೀ ನಾವಿಬ್ಬರು ಮಾತಾಡ್ಕೊಂಡಿದ್ರೆ ಫ್ರೆಂಡಾಗಿರ್ಬೇಕಂತೆ ಕಣೆ. ಹೇಗೆ ಸಾಧ್ಯ ಹೇಳು? ಹಾಗೆಲ್ಲ ಹೇಳಿದ್ನೇನೆ. ಅವತ್ತಿಂದನೂ ಅವ್ರು ಅದನ್ನೇ ಹೇಳ್ಕೊಂಡು ಬರ್ತಿದ್ದಾರೆ ಕಣೆ. ಮದುವೆ ಆದ್ಮೇಲೆ ಸರಿ ಹೋಗ್ತಾರೆ ಅಂದ್ಕೊಂಡೆ, ಆದರೆ ಅವರು ರಾತ್ರಿನೂ ಅದನ್ನೇ ಮಾತಾಡಿದ್ರು ಗೊತ್ತಾ? ಎಷ್ಟು ಹಿಂಸೆ ಆಗ್ತಿದೆ ನನಗೆ. ಖುಷಿಯಾಗಿ ಮನಸ್ಸು ಬಿಚ್ಚಿ ನನ್ನ ಜೊತೆ ಮಾತಾಡೋದೇ ಇಲ್ಲ ಕಣೆ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ. ಅಳ್ಬೇಡ ಕಲ್ಯಾಣಿ. ನೋಡು, ನಾನು ಅವತ್ತೇ ಹೇಳಿದೆ ನಿನಗೆ, ಹಿಂದೆ ಮುಂದೆ ನೋಡಿ ವಿಚಾರಿಸಿ ಮದುವೆ ಮಾಡ್ಕೋಬೇಕು, ಇಷ್ಟಪಡಬೇಕು ಅಂತ. ಆದರೂ ಮಾವನ ಮಗ ಇಲ್ಲೇ ಇಷ್ಟಪಟ್ಟಿದ್ದೀನಿ ಅಂತೇಳಿ ಹೇಗೋ ಆಗೋಯ್ತು. ಇನ್ನು ಮುಂದೆ ಆದರೂ ಇವಾಗ ನೀನು ಧೈರ್ಯ ತೊಗೋಬೇಕು ಕಣೆ. ಯಾಕಂದರೆ ಈಗ ನಿನ್ನ ಮದುವೆ ಆಗೋಗ್ಬಿಟ್ಟಿದೆ ಕಣೆ. ನಾವು ಅಂದ್ಕೊಂಡಂಗೆ ಯಾವುದೂ ಇರಲ್ಲ ಕಣೆ. ಎಲ್ಲ ಸಮಯ ಬಂದಾಗಲೇ ನಾವು ಅಂದ್ಕೊಂಡಾಗ ಆಗೋದು. ನೋಡು, ಯಾವುದಕ್ಕೂ ಹೆದರ್ಕೋಬೇಡ. ನಿನಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನೋಡು, ಈಗ ಅವ್ನು ನಿನ್ನ ಗಂಡ ಆಗಿಬಿಟ್ಟಿದ್ದಾನೆ ಕಣೆ. ಅವ್ನಿಗೆ ಏನೂ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಇಲ್ಲಿಂದ ಹೋದ್ಮೇಲೆ ಅವನಿಗೆ ಏನು ಇಷ್ಟ ಆಗಲ್ಲ, ಹೇಗಿರಬೇಕು ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ನ ಮನಸ್ಸಿಗೆ ಗೆಲ್ಲೋದಕ್ಕೆ ಪ್ರಯತ್ನ ಪಡು. ನಿಜವಾಗ್ಲೂ ಕಲ್ಯಾಣಿ, ಅವ್ನ ಪ್ರೀತಿ ಎಲ್ಲೂ ಹೋಗಲ್ಲ. ನೋಡು, ನೀನು ಅವನಿಗೆ ಹೆಂಡ್ತಿ. ಇಲ್ಲಿವರೆಗೂ ಏನಿತ್ತೋ ಅದೆಲ್ಲ ಬೇಡ, ಸರಿನಾ? ಇನ್ನು ಮುಂದೆ ಅವನ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ. ಅದನ್ನು ಪಡ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಪಡು. ಅಂದರೆ ನೀನೇನು ಹೇಳ್ತಾ ಇದೆಯಾ ಸುಮಾ?
ನೋಡು, ಇವಾಗ ನಿಮ್ಮ ಯಜಮಾನ್ರ ಬಗ್ಗೆನೇ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡ, ಸರಿನಾ? ಈಗ ನಮ್ಮ ಹುಡುಗನೇ ನೋಡು, ಮದುವೆಗೆ ಮುಂಚೆ ಇನ್ನೂ ಮದುವೆನೇ ಆಗಿಲ್ಲ, ಈಗ ನನ್ನನ್ನು ಇಷ್ಟಪಡ್ತಾ ಇಲ್ವಾ? ಹಾಗೇನೆ ಹೇಳೋಕ್ಕಾಗಲ್ಲ ಕಲ್ಯಾಣಿ. ಸೊ ಮನೆಯವ್ರ ಒತ್ತಾಯಕ್ಕೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಅವ್ರು ಅಷ್ಟೊಂದು ಓಪನ್ ಆಗಿ ಹೇಳ್ತಾ ಇರಬೇಕಾದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ತಿಳ್ಕೊಬೇಕು ಅಂದರೆ ಕಷ್ಟ ಆಗುತ್ತೆ. ಮೊದಲು ಅದನ್ನು ತಿಳ್ಕೊ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೆ. ಹಾಗೆಲ್ಲ ಏನೂ ಇಲ್ಲ ಸುಮಾ, ನಾನು ಡೈರೆಕ್ಟಾಗೆ ಕೇಳಿದ್ದೀನಿ, ಗೊತ್ತಾ ನಿನಗೆ? ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಂತ ನಾನು ಮದುವೆಗೆ ಮುಂಚೆನೇ ಕೇಳಿದೆ, ಅದು ನಿನಗೂ ಗೊತ್ತು. ನೀನು ಕೇಳಿದ ಮಾತ್ರಕ್ಕೆ ಹೇಳಿಬಿಡ್ತಾರಾ ಹೇಳು? ಮೊದಲೇ ಅತ್ತೆ ಮಗಳು ಬೇರೆ, ಮನೇಲಿ ಎಲ್ಲರೂ ಇಷ್ಟಪಟ್ಟು ಮದುವೆ ಮಾಡ್ಕೊತಿರೋ ಹುಡುಗಿ, ಅಂಥದ್ರಲ್ಲಿ ನಿನಗೆ ಹೇಳಿ ಸಮಸ್ಯೆ ಯಾರಾದರೂ ಎದುರಾಕೋತಾರ ಹೇಳು? ಮುಚ್ಚಿಟ್ಟಿರ್ಬೋದಲ್ವಾ? ಒಂದು ವೇಳೆ ಹಾಗೆಲ್ಲ ಏನೂ ಇಲ್ಲ ಅಂದರೆ ನಿನ್ನ ಜೊತೆ ಯಾಕೆ ಈ ರೀತಿ ನೋಡ್ಕೋಬೇಕು? ಸರಿ ಹೋಗಲಿ ಬಿಡಮ್ಮ, ಅದು ಯಾವುದೂ ಇಲ್ಲ ಅಂತಲೇ ಇಟ್ಕೋ. ಕಾರಣ ಏನು ಅಂತನಾದರೂ ಹೇಳ್ಬೋದಲ್ವಾ? ಏನಕ್ಕಿದೆಲ್ಲ ಬೇಡ ಅಂತ ಹೇಳ್ತಾನೆ ಅಂತ? ಏನೋ ಅಪ್ಪ, ಮದುವೆ ಆದಮೇಲೆ ಹೆಂಡ್ತಿನೇ, ಅದೇ ಯಾಕೆ ಈ ಥರ ಎಲ್ಲ ಮಾಡೋದು? ನನಗೂ ಅದೇ ಅರ್ಥ ಆಗ್ತಿಲ್ಲ ಸುಮಾ. ನೋಡು, ಏನು ಯೋಚನೆ ಮಾಡಬೇಡ. ಒಂದು ವೇಳೆ ಆ ಥರ ಎಲ್ಲ ಏನಾದರೂ ಇದ್ದರೂ ಕೂಡ ಎಲ್ಲ ಸರಿ ಹೋಗುತ್ತೆ ಕಣೆ, ಯೋಚನೆ ಮಾಡಬೇಡ. ಹಾಗೆಲ್ಲ ಮಾತಾಡಬೇಡ ಕಣೆ, ನನ್ನಿಂದ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೂರ್ಯನ ಪ್ರೀತಿ ಯಾವಾಗಲೂ ನನಗೆ ಸಿಗಬೇಕು. ಹಾಗೆ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಾ? ಕಾರಣ ಹೇಳಿದೆ ಅಷ್ಟೇ. ಅದು ಅಲ್ಲದೆ ಹೊಸ್ದಾಗಿ ಪರಿಚಯ ಆಗಿದೆಯಾ, ಸಡನ್ನಾಗಿ ನಿನ್ನ ಮೇಲೆ ಪ್ರೀತಿ ಹುಟ್ಟಬೇಕು ಅಂದರೆ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತಲ್ವಾ? ಇನ್ನು ಮುಂದೆ ಅವ್ರ ಮನೇಲಿ ಇರ್ತೀಯಾ, ಯಾವಾಗಲೂ ಜೊತೇಲಿ ಓಡಾಡ್ತೀಯಾ, ಜೊತೆಲೇ ಇರ್ತೀಯಾ, ಗೊತ್ತಾಗುತ್ತೆ. ನಿನ್ನ ಬಗ್ಗೆನೂ ನಿನ್ನ ಒಳ್ಳೆತನ ನೋಡಿ ಇವತ್ತಲ್ಲ ನಾಳೆ ಅವ್ನಿಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟುತ್ತೆ, ಸರಿನಾ? ನೀನು ಚೆನ್ನಾಗೇ ಇರ್ತೀಯ ಕಣೆ, ಆದರೆ ಯಾವಾಗಲೂ ಈ ಥರ ಕಣ್ಣೀರು ಹಾಕ್ಕೊಂಡು ಅವ್ರ ಮುಂದೆ ಎಲ್ಲ ಅಳ್ತಾ ಇದೆಲ್ಲ ಚೆನ್ನಾಗಿರಲ್ಲ ಕಣೆ. ಹೀಗೆಲ್ಲ ಮಾಡಬೇಡ, ಸರಿನಾ? ಗೊತ್ತಿಲ್ಲ ಸುಮಾ, ಅವ್ರೇನಾದರೂ ಈ ಥರ ಮಾತಾಡಿದಾಗ ಮನಸ್ಸಿಗೆ ತುಂಬ ನೋವಾಗ್ಬಿಡುತ್ತೆ, ನನಗೆ ಹೇಳ್ಕೊಳಕ್ಕಾಗಲ್ಲ. ಏನು ಭಯ ಪಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಆಮೇಲೆ ನಾನು ಇನ್ನೊಂದು ಹೇಳಬೇಕು, ನೀನು ಅವ್ನು ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂತ ತಲೆ ಅಲ್ಲಾಡಿಸ್ಬೇಡ ಕಣೆ, ಸ್ವಲ್ಪ ಜೋರು ಮಾಡು ನೀನು. ಅದು ಹೇಗೆ ಸಾಧ್ಯ? ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ ಅಂದರೆ ಈ ರೀತಿ ಕಣ್ಣೀರು ಹಾಕ್ಬೇಕಾಗುತ್ತೆ ಅಷ್ಟೇ. ನೀನು ಕ್ವಶನ್ ಮಾಡಬೇಕು ಕಣೆ ಅವನಿಗೆ. ಸುಮ್ಮನೆ ಮೂಗಿ ಥರ ಇದ್ರೆ ಹೇಗೆ ಹೇಳೋ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಸುಮಾ. ಮೊದಲೇ ಅವ್ರು ಹೇಳಿದಾರಲ್ವಾ, ಅವರೆಲ್ಲ ಕಂಡೀಷನ್ಗೂ ಒಪ್ಕೊಂಡೇ ತಾನೇ ನಾನು ಮದುವೆಗೆ ಒಪ್ಕೊಂಡಿದ್ದು. ನೋಡು, ಅದು ಆವಾಗ ಮದುವೆಗೆ ಮುಂಚೆ ಆಗಿರೋ ಕತೆ ಬಿಟ್ಟಾಕು. ಈಗ ಮದುವೆ ಆಗಿದೆ, ನೀನು ಅವನಿಗೆ ಹೆಂಡತಿ, ನಿನಗೆಲ್ಲ ಅಧಿಕಾರನೂ ಇದೆ. ನೀನು ಆಸೆ ಪಟ್ಟಂಗೆ ನಿನ್ನ ಹುಡುಗನ ನೀನು ಪಡ್ಕೊಂಡಿದ್ಯಾ, ಇನ್ನು ಮುಂದೆ ಅವ್ನು ಪ್ರೀತಿ ಪಡ್ಕೊಳ್ಳೋ ಜವಾಬ್ದಾರಿನೂ ನಿಂದೇ ಆಗಿರುತ್ತೆ. ಇಲ್ಲಿ ಯಾರು ಬಂದು ಏನು ಮಾಡೋಕ್ಕಾಗಲ್ಲ. ಅವ್ನು ಕಂಡೀಷನ್ ಹಾಕಿದಾಗ ಅದು ಇದು ಅಂತೆಲ್ಲ ಹೇಳಿದಾಗ ಯಾಕೆ ಏನು ಎತ್ತ ಅಂತ ಒಂದು 10 ಸರಿ ಕೇಳು, ಕ್ವಶನ್ ಮಾಡು. ನೀನು ಬೇಡ ಅಂತ ಒಂದು ಸರಿ ರಿಯಾಕ್ಟ್ ಮಾಡು, ಏನು ಮಾಡ್ತಾನೆ ನೋಡೋಣ. ನೀನು ಅಷ್ಟಕ್ಕೇ ಸರಿ ಆಯಿತು ಅಂತ ಸುಮ್ಮನಿದ್ರೆ, ಓ ಇವಳೆಲ್ಲದಕ್ಕೂ ನನಗೆ ಅಡ್ಜಸ್ಟ್ ಆಗ್ತಾಳೆ ಅಂತೇಳ್ಬಿಟ್ಟು ಸುಮ್ಮನೆ ನೀನು ಆಟದ ಗೊಂಬೆ ಥರ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ. ಆಮೇಲೆ ಅವ್ನು ಏನೇ ಮಾಡಿದ್ರು ನೀನು ಹಿಡಿಯೋಕ್ಕಾಗಲ್ಲ ಅವನಿಗೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೋ ಕಲ್ಯಾಣಿ. ನೀನು ಇಲ್ಲಿಂದ ಹೋದ್ಮೇಲೆ ಎಷ್ಟು ಕಷ್ಟ ಅನುಭವಿಸ್ತೀಯ ಅಂತ ನನಗೆ ಈಗಲೇ ಭಯ ಆಗ್ತಿದೆ. ಮೊದಲು ಎಲ್ಲದಕ್ಕೂ ಮೂಗಿ ಥರ ತಲೆ ಅಲ್ಲಾಡ್ಸೋದನ್ನು ಬಿಟ್ಬಿಟ್ಟು ನೀನು ಅವ್ನಿಗೆ ಹೆಂಡತಿಯಾಗಿ ಕ್ವಶನ್ ಮಾಡೋದನ್ನು ಕಲ್ತ್ಕೊ. ಸ್ವಲ್ಪ ಜೋರು ಮಾಡು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಕಣೆ. ಹಾಗಂತ ಜಗಳ ಆಡಿ ಅವ್ರಿಗೂ ಮನ್ಸಿಗೆ ನೋವು ಮಾಡು ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ ನೋಡು, ನೀನು ಒಂದೇ ಒಂದು ಸರಿ ಏನಾದರೂ ಅವ್ನಿಗೆ ಕ್ವಶನ್ ಮಾಡಿದ್ಯಾ ಅಂತ ಅಂದರೆ ನಿಜವಾಗ್ಲೂ ಇನ್ನೊಂದು ಸರಿ ಅವ್ನು ನಿನಗೆ ಕಂಡೀಷನ್ ಹಾಕೋದಕ್ಕೆ ಹೆದರ್ತಾನೆ. ಯಾಕೆ ಹೇಳೋ? ಆಗಲೇ ಮನಸ್ಸಲ್ಲಿರೋದೆಲ್ಲ ಆಚೆ ಬರೋದು. ಒಂದು ಸರಿ ಅವ್ರ ಗುಣ ಏನು, ಅವ್ರು ಎಂಥವ್ರು ಅಂತ ಗೊತ್ತಾಯಿತು ಅಂದರೆ ಮತ್ತೆ ಇನ್ನೊಂದು ಸರಿ ಅವ್ರು ನಿನ್ನ ಹತ್ರ ಮಾತಾಡೋದಕ್ಕೆ ಹೆದರ್ಕೋತಾರೆ. ಅರ್ಥ ಆಯ್ತಾ? ಅದೆಲ್ಲ ನಿನ್ನ ಹ್ಯಾಂಡ್ ಓವರಲ್ಲಿ ಇರಬೇಕು ಕಣೆ. ಇಷ್ಟು ದಿನ ಇದ್ದಿದ್ದೆಲ್ಲ ಬಿಟ್ಟಾಕ್ಬಿಡು, ಸರಿನಾ? ಅವ್ನು 1000 ಕಂಡೀಷನ್ ಹಾಕಿರಲಿ, ಓಕೆನಾ? ಅದೆಲ್ಲ ಮುಗ್ದೋದ ಕತೆ. ಇನ್ನು ಮುಂದೆ ನೀನು ಅವನಿಗೆ ಹೆಂಡತಿ, ಅರ್ಥ ಆಯ್ತಾ? ಹೇಳಬೇಕು ಅಂದರೆ ನಿಮ್ಮ ಅತ್ತೆ ನಿನ್ನ ಜೊತೆಗೆ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಅತ್ತೆ ಹತ್ರ ಸ್ವಲ್ಪ ಮಾತಾಡಿ ಇದನ್ನೆಲ್ಲ ಬಗೆಹರಿಸ್ಕೊ. ಆಮೇಲೆ ನಿಮ್ಮ ಅತ್ತೆ ಹತ್ರನೂ ಹೇಳೋಕ್ಕಾಗದೇ ಇರೋ ಅಂಥ ಪರ್ಸ್ನಲ್ ವಿಷಯಗಳನ್ನೆಲ್ಲನೂ ನಿನ್ನ ಹತ್ರ ಹೇಳಿದ್ರು ನಿಮ್ಮ ಅತ್ತೆ ಹತ್ರ ನೀನು ಹೇಳಲೇಬೇಕು. ಇಲ್ಲ ಅಂದರೆ ಇವ್ನು ನಿನ್ನ ಕೈಗೆ ಸಿಗಲ್ಲ, ಹೇಳ್ತಾ ಇದ್ದೀನಿ ನೋಡು, ಈ ಥರ ಕಂಡೀಷನ್ ಮಾಡಿದ್ರೆ. ಯಾಕೆ ಸುಮ್ಮ ಏನೇನೋ ಹೇಳಿ ನನಗೆ ಎದುರಿಸ್ತಾ ಇದ್ದೀಯಾ? ಮತ್ತೆ ನಾನು ನಿನಗೆ ಸಿಗೋಕ್ಕಾಗಲ್ಲ ಕಲ್ಯಾಣಿ. ಅದಕ್ಕೆ ಮುಂಜಾಗ್ರತೆ ನಾನು ಹೇಳ್ತಾ ಇರೋದು ನಿನಗೆ. ಇದನ್ನೆಲ್ಲ ಹೀಗೆ ನಡ್ಕೊ ಅಂತ ಹೇಳ್ತಾ ಇಲ್ಲ, ಸಮಯ ಸಂದರ್ಭ ಬಂದಾಗ ಇದನ್ನೆಲ್ಲ ನೀನು ಉಪಯೋಗಿಸ್ಕೋಬೇಕು, ಅರ್ಥ ಆಯ್ತಾ? ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಬರೀ ಮದುವೆ ಆದರೆ ಸಾಲದು ಕಣೆ, ಅವ್ನು ಪ್ರೀತಿ ಪಡ್ಕೋಬೇಕು ಅಂದರೆ ಸ್ವಲ್ಪ ನೀನು ಸ್ಟ್ರಿಕ್ಟಾಗಿರಬೇಕು. ಕಲ್ಯಾಣಿ? ಹಾಂ ಅಮ್ಮ. ಹೊಳಿ ಅಂದರೆ ಸ್ನಾನ ಮಾಡ್ಕೊಂಡವ್ರೆ, ಟವಲ್ ತಗೊಂಡೋಗಿ ಕೊಡೋಗಮ್ಮ. ಸರಿ ಅಮ್ಮ. ಪೂಜಾ ಬತ್ತಿಗೆ ದೇವಸ್ಥಾನಕ್ಕೆ ಹೋಗೋಣ, ಹೊರಟಿದ್ದೀವಿ ಎಲ್ಲರೂ. 3:10 ಬರ್ತೀನಿ. ಸರಿ, ಬಾಯಿಲ್ಲ ಒಂದು ಸ್ವಲ್ಪ ಈ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಬಿಡು. ವಾರ್ಡನ್ ಏನು ಹೆದರ್ಕೋಬೇಡ ಕಲ್ಯಾಣಿ, ಧೈರ್ಯವಾಗಿರು. ಸರಿ ಹೋಗಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಅಂದರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಇರಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಬನ್ನಿ ಇವತ್ತಿನ ವಿಷಸ್ ಯಾರಿಗೆಲ್ಲ ತಿಳಿಸೋಣ. ಮೊದಲನೇದಾಗಿ ಖುಷಿ ಪದ್ಮ ಅವರು ಕಮೆಂಟ್ ಮಾಡಿದ್ದಾರೆ, ನಮ್ಮಮ್ಮ ಅವ್ರದ್ದು ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಖುಷಿ ಪದ್ಮ ಅವರೇ, ನಿಮ್ಮ ತಾಯಿಯವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.
ಆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ಅವ್ರು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ, ಹಾಗೆ ಇದೇ ರೀತಿ 100 ಕಾಲ ಸುಖವಾಗಿರಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡೋದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಮ್ಮು ಅವರು ವಿರಾಟ್ ಅವ್ರದ್ದು ಬರ್ಡೇ ಇದೆ, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ವಿರಾಟ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸವಿತಾ ಅವರು ಕಮೆಂಟ್ ಮಾಡಿದ್ದಾರೆ, ನನ್ನ ಅಳಿಯ ಅಪ್ಪು ಅವ್ರದ್ದು ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಪ್ಪು ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾಳೆ ಒಳ್ಳೆ ವಿಡಿಯೋವೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ.